ಹಾಯ್ ಫ್ರೆಂಡ್ಸ್, ಎಲ್ಲಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಸಂಡೇ ಸ್ನೇಹಿತರೆ. ಸಂಡೇ ಇವಾಗ ಅಮ್ಮನ ಮನೆಗೆ ಹೋಗ್ತಾ ಇದ್ದೀವಿ. ಬೆಳಿಗ್ಗೆ ಬೇಗ ಎದ್ದು ಎಲ್ಲ ಕೆಲಸಗಳನ್ನು ಮುಗಿಸಿದ್ದಾಗಿದೆ. ಹಾಗೆ ತಿಂಡಿ, ಟೀ ಇದೆಲ್ಲ ಆದ ನಂತರ ರೆಡಿಯಾಗಿಬಿಟ್ಟು ಅಮ್ಮನ ಮನೆಗೆ ಸ್ವಲ್ಪ ಅರ್ಜೆಂಟಲ್ಲಿ ಹೋಗಬೇಕಾಗಿತ್ತು. ಸೊ ಅರ್ಜೆಂಟ್ ಅಂತ ಹೇಳಿದರೆ ಅಷ್ಟೇನಿಲ್ಲ, ನಮ್ಮ ಅತ್ತೆಗೆ ಸ್ವಲ್ಪ ಹುಷಾರಿರಲಿಲ್ಲ. ಸೊ ಹಾಗಾಗಿ ಅವರಿಗೆ ಸರ್ಜರಿ ಎಲ್ಲ ಆಗಿತ್ತು. ಆ ರೀಸನ್ಗೋಸ್ಕರ ನಾವು ಹೋಗಿ ಒಂದು ಸಲ ನೋಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ತುಂಬ ದಿನ ಆಯಿತು ಸರ್ಜರಿಯಾಗಿ, ಬಟ್ ನಮಗೆ ಹೋಗೋದಕ್ಕೇ ಆಗ್ತಾ ಇರಲಿಲ್ಲ. ಈ ಮಕ್ಕಳಿಗೆ ಸ್ಕೂಲ್ ಇರಬೇಕಿದ್ರೆ ತುಂಬ ಕಷ್ಟ ಹೋಗಿ ಬರೋದೆಲ್ಲ. ಅದು ಬೇರೆ ದೂರ ಇದೆ ನಮ್ಮ ಮನೆ, 1-1.5 ಗಂಟೆ ಪುತ್ತೂರಲ್ಲಿರೋದು ನಮ್ಮ ಮನೆ. ಹಾಗಾಗಿ ಅಷ್ಟು ಬೇಗ ಒಂದೇ ದಿನಕ್ಕೆ ಹೋಗಿ ಬರೋದು ಅಂತ ಹೇಳಿದರೆ ಸ್ವಲ್ಪ ಕಷ್ಟನೇ ನಮಗೆ. 2 ದಿನ ಫ್ರೀ ಮಾಡಿಕೊಂಡು ಹೋಗಿ ಬಂದು ಮಾಡಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಅಂತ ಅಂದ್ಬಿಟ್ಟು ಸ್ವಲ್ಪ ಟೈಮ್ ಜಾಸ್ತಿ ಇತ್ತು ಅಂತಲೇ ಹೇಳ್ಬೋದು. ಹಾಗಾಗಿ ಈ ಸಂಡೇ ಆದರೂ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಇನ್ನು ನೆಕ್ಸ್ಟ್ ಸಂಡೇ ಆದರೆ ವಾಪಸ್ ಆದ್ವಿಗೆ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಅವಳ ಎಕ್ಸಾಮ್ ಮುಗಿದ ಕೂಡಲೇ ನನ್ನ ಮಗನಿಗೆ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಇದೇ ಥರ ಆಗುತ್ತೆ, ಎಲ್ಲೂ ಹೋಗೋದಕ್ಕಾಗಲ್ಲ ನಮಗೆ. ಇದು ಇಬ್ಬರು ಮಕ್ಕಳು ಸ್ಕೂಲಿಗೆ ಹೋಗ್ತಾ ಇರಬೇಕಿದ್ರೆ ಇದೊಂದು ಕಷ್ಟ ಅಂತಲೇ ಹೇಳ್ಬೋದು. ಅದು ಸ್ಕೂಲ್ ಕಾಲೇಜ್ ಅಂತ ಬಂದಾಗ ತುಂಬ ಕಷ್ಟ ಆಗುತ್ತೆ, ಎಲ್ಲೂ ಹೋಗೋದಕ್ಕಾಗಲ್ಲ. ಸೊ ಹಾಗಾಗಿ ಇವತ್ತಿನ ಸಂಡೇನೇ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಇವಾಗ ಹೋಗ್ತಾ ಇದ್ದೀವಿ. ನಮ್ಮ ಮನೆಯಿಂದ ಅಮ್ಮನ ಮನೆಗೆ 1-1.5 ಗಂಟೆ ಟೈಮ್ ಇದೆ ಹೋಗೋದಕ್ಕೆ. ಸ್ವಲ್ಪ ಲಾಂಗ್ ಇದೆ ಅಂತಲೇ ಹೇಳ್ಬೋದು, ಲಾಂಗ್ ಜರ್ನಿ ಅಂತ ಕೂಡ ಹೇಳ್ಬೋದು. ಹೋಗ್ತಾ ಇರುವಂತಹ ದಾರಿ ಮಧ್ಯದಲ್ಲೆಲ್ಲ ನಮಗೆ ಹಳ್ಳಿಗಳೇ ಕಾಣೋದಕ್ಕೆ ಸಿಗೋದು ಸ್ನೇಹಿತರೆ. ಸಿಟಿ ಅಂತ ಸಿಗಲ್ಲ ನಮಗೆ. ನಾವು ಸ್ವಲ್ಪ ಒಳಗಿನ ರೋಡಿಂದ ಹೋಗ್ತೀವಿ, ಆವಾಗೆಲ್ಲ ಹಳ್ಳಿ ಪ್ರದೇಶನೇ ಸಿಗುತ್ತೆ. ಏನೋ ಒಂಥರ ಖುಷಿಯಾಗತ್ತೆ ನೋಡಬೇಕಿದ್ರೆ. ಈ ಹಳ್ಳಿ ಜೀವನನೇ ಒಂದೊಂದು ಸಲ ಒಳ್ಳೆಯದು ಅಂತ ಅನಿಸುತ್ತೆ ನನಗೆ. ಸ್ವಲ್ಪ ಸಿಟಿಗೆ ಹೋಗಿ ಬರೋದು, ಮಕ್ಕಳಿಗೆ ಸ್ಕೂಲ್ ಕಾಲೇಜ್ಗೆ ಹೋಗೋದು ಸ್ವಲ್ಪ ಕಷ್ಟ ಅಂತ ಅನಿಸಿದ್ರು, ಹಳ್ಳಿ ಜೀವನ ಎಷ್ಟೋ ಬೆಟರ್ ಅಂತ ಅನಿಸುತ್ತೆ ನನಗೆ ಒಂದೊಂದು ಸಲ ಯೋಚನೆ ಮಾಡಬೇಕಿದ್ರೆ. ಈ ಥರ ಹಳ್ಳಿ ಪ್ರದೇಶದಲ್ಲಿ ಹೋಗ್ತಾ ಇರಬೇಕಿದ್ರೆ ಮನಸ್ಸು ಯಾಕೋ ಪ್ರಶಾಂತ ಅಂತ ಅನ್ನಿಸ್ತಾ ಇತ್ತು, ಖುಷಿ ಆಗ್ತಾಯಿತ್ತು. ಎಲ್ಲ ಕಡೆ ನೋಡ್ತಾ ಇರಬೇಕಿದ್ರೆ ತುಂಬ ಖುಷಿ ಆಗ್ತಾಯಿತ್ತು. ತುಂಬ ಸಮತಟ್ಟಾದಂತಹ ಒಂದು ಜಾಗ ಅಂತ ಹೇಳ್ಬೋದು. ಎಷ್ಟೊಂದು ಮರಗಳು ಅದು ಇದು ಎಲ್ಲ ನೋಡೋದಕ್ಕೆ ಸಿಗ್ತಾಯಿತ್ತು. ತುಂಬ ಕೂಲಾಗಿತ್ತು ಕೂಡ, ವೆದರ್ ಕೂಡ ಅಷ್ಟೇ ತುಂಬಾ ಚಿಲ್ಲಾಗಿತ್ತು. ಒಂಥರ ಖುಷಿ ಅಂತ ಅನ್ನಿಸ್ತಾ ಇತ್ತು. ಸೊ ಅರ್ಧ ದಾರಿ ಹೋಗ್ತಾ ಇರಬೇಕಿದ್ರೆ ಆದ್ವಿಗೆ ಹಸಿವಾಗೋದಕ್ಕೆ ಶುರುವಾಯಿತು. ಅವಳ ಅಪ್ಪನ ಜೊತೆ ಹೇಳ್ತಾ ಇದ್ದಾಳೆ, ಅಪ್ಪ ಹಸಿವಾಗತ್ತೆ ಅಂತ ಅಂದ್ಬಿಟ್ಟು. ನಾವು ನಮ್ಮ ಮನೆ ಬಿಟ್ಟರೆ ಆಮೇಲೆ ನಮಗೆ ಸಿಟಿ ಅಂತ ಸಿಗೋದು ಉಪ್ಪಿನಂಗಡಿ ಸಿಟಿನೇ. ಅಲ್ಲಿಗೆ ರೀಚ್ ಆಗಿದ್ದೀವಿ ಇವಾಗ. ಸ್ವಲ್ಪ ಅಲ್ಲೇ ಪೇಟೆಯಿಂದ ಮನೆಗೆ ಹಣ್ಣು, ಹಾಗೆ ಸ್ವಲ್ಪ ಮಕ್ಕಳಿಗೆ ಪಪ್ಸ್, ಜ್ಯೂಸು, ಡಾಲಿ ಬೇಕು ಅಂತ ಹೇಳಿದ್ಲು ಆದ್ವಿ. ಅದನ್ನೆಲ್ಲ ತಗೊಂಡು ಇವಾಗ ವಾಪಸ್ ಕಾರ್ ಹತ್ತಿರ ಬಂದಿದ್ದೀವಿ. ನಾನು ಹಾಗೆ ಹಸ್ಬೆಂಡ್ ಹೋಗಿ ತಗೊಂಡು ಬಂದ್ವಿ. ಮಕ್ಕಳಿಬ್ಬರು ಕೂಡ ಕಾರಲ್ಲೇ ಕೂತಿದ್ರು. ಈಗ ಉಪ್ಪಿನಂಗಡಿಗೆ ರೀಚ್ ಆಗಿದ್ದೀವಿ. ಇದು ಉಪ್ಪಿನಂಗಡಿ ಪೇಟೆ ನೋಡಿ, ಮಾರ್ಕೆಟ್ ರೋಡ್ ಹತ್ರ ನಿಲ್ಲಿಸಿ ಇವಾಗ ಸ್ವಲ್ಪ ಇದು ಮಾರ್ಕೆಟ್ ರೋಡ್ ಹತ್ರ ನಿಲ್ಲಿಸಿ ಸ್ವಲ್ಪ ಹಣ್ಣುಗಳನ್ನೆಲ್ಲ ತೊಗೊಂಡ್ವಿ. ಸ್ವಲ್ಪ ಮನೆಗೆ ಬೇಕಾಗಿರುವಂತಹ ಸ್ವಲ್ಪ ಮನೆಗೆ ಹಣ್ಣು, ಹಾಗೆ ಆದ್ವಿ ಐಸ್ ಕ್ರೀಮ್ ಬೇಕು ಅಂತ ಹೇಳಿದ್ದು. ಡಾಲಿ ತಂದ್ವಿ, ಡಾಲಿ ಅಂದರೆ ಅವ್ರಿಗೆ ಇಷ್ಟ. ಹಾಗೆ ಇದು ಏನು ಬೊಂಡ ಮಿಲ್ಕ್ ಶೇಕ್, ಬೊಂಡ ಮಿಲ್ಕ್ ಶೇಕ್ ಹಾಗೆ ಮನೆಗೆ ಸ್ವಲ್ಪ ಹಣ್ಣುಗಳನ್ನೆಲ್ಲ ತಗೊಂಡ್ವಿ. ಆಮೇಲೆ ಇದು ಡಾಲಿ ನಿನ್ನೆ ನೈಟ್ ಕೂಡ ಹಸ್ಬೆಂಡ್ ತಂದಿದ್ರು, ತುಂಬ ಇಷ್ಟ ನನಗೆ ಇದು ಡಾಲಿ. ಹಾಗೆ ಆದ್ವಿಗೆ ಕೂಡ ಅಷ್ಟೇ ತುಂಬ ಇಷ್ಟ. ಬೊಂಡ ಮಿಲ್ಕ್ ಶೇಕ್ ಮಾತ್ರ ತುಂಬಾ ಚೆನ್ನಾಗಿದೆ. ಚೆನ್ನಾಗಿದೆ. ಈ ಎಳ್ನೀರಿನ ಗಂಜಿ ಇದೆಯಲ್ವ, ಅದ್ರ ಪೀಸ್ ಹಾಕಿದ್ದಾರೆ, ಚೆನ್ನಾಗಿದೆ. ಮಾತ್ರ ಜಾಗ್ರತೆ, ಟುವನ್ನೇ ಯಾವುದಕ್ಕೆ ರೇಟ್ ಕಡಿಮೆ ಆದರೂ ಕೂಡ ಈ ಹಣ್ಣಿಗೆ ರೇಟ್ ಕಡಿಮೆ ಆಗೋದಿಲ್ಲ, ತುಂಬ ಕಾಸ್ಟ್ಲಿ. ಮೂಸಂಬಿ, ಆ್ಯಪಲ್ ಎಲ್ಲದಕ್ಕೂ 160, ಕೆ ಜಿಗೆ 160. ಮೂಸಂಬಿಗೆ ಕೂಡ ಕೆ ಜಿಗೆ 160. ಹಾಗೆ ಆ್ಯಪಲ್ ತಗೊಂಡ್ರು ಕೂಡ ಅದಕ್ಕೆ ಕೂಡ ಕೆ ಜಿಗೆ 160.
ಹಾಗೆ ಸ್ವಲ್ಪ ತಗೊಂಡ್ವಿ ಹಣ್ಣುಗಳನ್ನೆಲ್ಲ. ನಂತರ ಇದು ಊರಿದ್ದು ಮುಳ್ಳು ಸೌತೆ ಇತ್ತು. ನಮ್ಮ ಅಮ್ಮನಿಗೆ ತುಂಬ ಇಷ್ಟ ಮುಳ್ಳು ಸೌತೆ ಅಂತ ಹೇಳಿದರೆ, ಹಾಗಾಗಿ ಇದನ್ನು 1 kg ಮುಳ್ಳು ಸೌತೆ ತಗೊಂಡ್ವಿ. ಆಮೇಲೆ ಪಪ್ಸು ತಗೊಂಡ್ವಿ, ಎಗ್ ಪಪ್ಸು. ಇದೀಗ ಮನೆಗೆ ಹೋಗಿ ಅಮ್ಮನ ಹತ್ರ ಚಹಾ ಮಾಡಲಿಕ್ಕೆ ಹೇಳಿ ಅದ್ರ ಜೊತೆಗೆ ತಿನ್ನಲಿಕ್ಕೆ ಹಸಿವಾಗ್ತಾ ಉಂಟು. ಬೆಳಿಗ್ಗೆ ರೊಟ್ಟಿ ಮಾಡಿದ್ದೆ ಅಲ್ವಾ, ಅದು ಕರಗಿದೆ. ನಂತರ ಇದು ನಮ್ಮ ಮನ್ವಿ ಪುಟ್ಟ ಇದ್ದಾಳೆ ಮನೆಯಲ್ಲಿ, ನಮ್ಮ ಮಾವನ ಮಗಳಿದ್ದಾಳೆ, ಅವಳಿಗೋಸ್ಕರ ಅಂತ ಅಂದ್ಬಿಟ್ಟು ಕುಕ್ಕೀಸ್ ತಗೊಂಡೆ. ಅಷ್ಟೊಂದು ಸ್ವೀಟ್ ಇರಲ್ಲ, ಇದು ಸ್ವೀಟ್ನೆಸ್ ಸ್ವಲ್ಪ ಕಡಿಮೆ ಇರುತ್ತೆ ಇದರಲ್ಲಿ. ಚೆನ್ನಾಗಿದೆ ಇದು ಮಾತ್ರ ಈ ಕುಕ್ಕೀಸ್. ಹಾಗಾಗಿ ಅವಳಿಗೋಸ್ಕರ ಅಂತ ಅಂದ್ಬಿಟ್ಟು ಕುಕ್ಕೀಸ್ ತಗೊಂಡ್ವಿ. ಇಷ್ಟೇ. ಇಷ್ಟ ಸ್ನೇಹಿತರೆ, ಇನ್ನೇನಿಲ್ಲ. ನಂದಲ್ಲ ಐತೈತ. ಸ್ವಲ್ಪ ಮೂಸಂಬಿ, ಸ್ವಲ್ಪ ಆ್ಯಪಲ್, ಹಾಗೆ 2 ಥರದ ಮೂಸಂಬಿ ಹಣ್ಣು ತಗೊಂಡ್ವಿ. ನಂತರ ಸ್ವಲ್ಪ ಆ್ಯಪಲ್ ತಗೊಂಡು ಈಗ ಹೋಗ್ತಾ ಇದ್ದೀವಿ ಮನೆಗೆ. ತುಂಬ ಬಿಸಿಲಿದೆ ಹೊರಗಡೆ, ಮಳೆ ಇಲ್ಲ, ತುಂಬ ಬಿಸಿಲಿದೆ ನೋಡಿ. ವೆಹಿಕಲ್ಸ್ ಕೂಡ ತುಂಬಾ ಜಾಸ್ತಿ ಇದೆ. ಸಂಡೇ ಆದ್ದರಿಂದ ಏನೋ ಗೊತ್ತಿಲ್ಲ, ಫಂಕ್ಷನ್ ಇದೆ ಅಂತ ಅನ್ಸುತ್ತೆ ಇವತ್ತು ಜಾಸ್ತಿ, ಹಾಗಾಗಿ ವೆಹಿಕಲ್ಸ್ ಜಾಸ್ತಿ ಇದೆ ಅಂತ ಅನ್ಸುತ್ತೆ. ನಮ್ಮ ಮನೆಯಿಂದ 1.5 ಗಂಟೆ ಬೇಕು ಅಮ್ಮನ ಮನೆಗೆ ಹೋಗೋದಕ್ಕೆ. 10:30 ಆಗಿದೆ ಮನೆ ಬಿಡಬೇಕಿದ್ರೆ. ಸ್ವಲ್ಪ ರೋಡ್ ಸರಿ ಇಲ್ಲ ಅಲ್ವಾ, ಹಾಗಾಗಿ ಸ್ವಲ್ಪ ಲೇಟ್. ಕರೆಕ್ಟಾಗಿ 1.5 ಗಂಟೆಗೆ ರೀಚ್ ಆಗ್ತೀವಿ. ಕರೆಕ್ಟ್ ರೋಡ್ ತುಂಬ ಚೆನ್ನಾಗಿದ್ದರೆ 1 ಗಂಟೆ ಸಾಕಾಗ್ತದೆ, ಇಲ್ಲ ಅಂತ ಹೇಳಿದರೆ 1.5 ಗಂಟೆ ಬೇಕು. ಉಪ್ಪಿನಂಗಡಿಯಿಂದ ನಾವು ಹೋಗೋದು ಮಂಗಳೂರು ರೂಟಲ್ಲಿ, ಹೈವೇಗೆ ಟರ್ನ್ ತಗೊಂಡು ಇನ್ನು ನಮಗೆ ಮನೆ ಹತ್ತಿರ ತನಕ ಹೈವೇ ಸಿಗುತ್ತೆ. ಹೈವೇನಲ್ಲೇ ಹೋಗೋದು. ಅದು ಕೂಡ ಅಷ್ಟೇ, ಹೈವೇ ಕೂಡ ರಿಪೇರಿ ಎಲ್ಲ ಆಗ್ತಾ ಉಂಟಲ್ವಾ, ಚೆನ್ನಾಗಿಲ್ಲ ಇಲ್ಲಿ ಕೂಡ ರೋಡೆಲ್ಲ, ಅಲ್ಲಲ್ಲಿ ಗುಂಡಿ ಉಂಟು. ಎಡ್ಡೆ ಉಂಟಾ? ಡಾಲಿ ಚೆನ್ನಾಗಾಗತ್ತೆ. ಒಂದ್ಸಲ ತಿಂದೇ ಇರೋರು ಟ್ರೈ ಮಾಡಿ, ತಗೊಳ್ಳಿ ಒಂದ್ಸಲ. ಬಿಸಿ ಬಿಸಿ ಉಂಟು ಪಪ್ಸ್, ಸಿಹಿಯಾಗಿದೆ. ಬೆಳಿಗ್ಗೆ ಫ್ರೆಶ್ ಆಗಿರುತ್ತೆ, ಅಂದರೆ ಬಂದಿರ್ತದಷ್ಟೇ ಅಂಗಡಿಗೆ, ಹಾಗೆ ಫ್ರೆಶ್ ಆಗಿರ್ತದೆ, ಬಿಸಿಯಾಗಿ ಕೂಡ ಇರ್ತದೆ. ಸ್ವಲ್ಪ ಮಧ್ಯಾಹ್ನ ಸಂಜೆ ಆದರೆ ಮತ್ತೆ ಕಂಪ್ಲೀಟಾಗಿ ತಣ್ಣಗಾಗಿ ತಿನ್ನೋದಕ್ಕೆ ಅಷ್ಟೊಂದು ಚೆನ್ನಾಗಾಗಲ್ಲ. ಹೆಂಗೆ ಓಪನ್ ಮಾಡ್ಕೊರು ನೀನು? ಇನ್ನು ತಂದಿದ್ರು ನಮ್ಮ ಹಸ್ಬೆಂಡ್, ಡಾಲಿ ತಂದಿದ್ರು. ಅದು ಇದಕ್ಕಿಂತ ದೊಡ್ಡದಿತ್ತು, ಗೋಡದ ಮಲ್ಲ ಇತ್ತು ನತ್ತೆ ಡಾಲಿ ನೆಡ್ದು ಅದಾದ್ವಿ. ಕಲರ್ ಕೂಡ ಅಷ್ಟೇ, ಇದು ಸ್ವಲ್ಪ ಡಾರ್ಕ್ ಕಾಣಿಸ್ತಾ ಉಂಟು. ನಿನ್ನೆ ಸ್ವಲ್ಪ ಲೈಟ್ ಇತ್ತು ಕಲರ್ ಕೂಡ, ಅಷ್ಟೊಂದು ಕಲರ್ ಇರಲಿಲ್ಲ. ಇವತ್ತು ಸ್ವಲ್ಪ ಕಲರ್ ಜಾಸ್ತಿ ಉಂಟು, ಇದರಲ್ಲಿ ಡಾರ್ಕ್ ಕಾಣಿಸ್ತಾ ಉಂಟು ನೋಡಿ. ಒಳಗಡೆ ಈ ಥರ ಕ್ರೀಮ್ ಥರ ಇದೆ. ಇದು ಅಷ್ಟೊಂದು ಟೇಸ್ಟ್ ಇಲ್ಲ. ತರಕಾರಿ ಮಾತ್ರ ಫ್ರೆಶ್ ಇಲ್ಲ ಈ ಕಡೆ, ಎಲ್ಲ ಬಾಡಿ ಹೋದಂತಹ ತರಕಾರಿ ನೋಡಿ. ಓಕೆ, ಇನ್ನು ಅಮ್ಮನ ಮನೆಗೆ ಹೋಗಿ ಆಮೇಲೆ ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಹಾಗೆ 11:15 ಆಯಿತು ಸ್ನೇಹಿತರೆ. 11:15 ಆಗೋಷ್ಟರಲ್ಲಿ ನಾವು ಅಮ್ಮನ ಮನೆಗೆ ಬಂದಾಯಿತು. ಅಮ್ಮನ ಮನೆಗೆ ಬರೋದಂತ ಹೇಳಿದರೆ ಎಲ್ಲ ಹೆಣ್ಮಕ್ಳಿಗೆ ಇಷ್ಟ ಅಲ್ವಾ, ಎಷ್ಟು ಖುಷಿ ಅಲ್ವಾ, ತುಂಬಾ ಖುಷಿ ಅಮ್ಮನ ಮನೆಗೆ ಬರೋದಂತ ಹೇಳಿದರೆ. ಅದೇ ವಾಪಸ್ ನಮ್ಮ ಮನೆಗೆ ಹೋಗುವಾಗ ಆ ಖುಷಿ ಇರಲ್ಲ. ಎಷ್ಟು ಖುಷಿ ಇರ್ತೀವೋ ಅಮ್ಮನ ಮನೆಗೆ ಬರಬೇಕಿದ್ರೆ ಅದರ ಒಂದು ಅರ್ಧ ಭಾಗದಷ್ಟು ಖುಷಿ ಕೂಡ ಇರಲ್ಲ ಅಂತ ಅನ್ಸುತ್ತೆ. ಬೇಜಾರಾಗುತ್ತೆ ವಾಪಸ್ ನಮ್ಮ ಮನೆಗೆ ಹೋಗಬೇಕಿದ್ರೆ. ಹಾಗೆ ಇವಾಗ ಬಂದ್ವಿ. ನಮ್ಮ ಮಾವ ಇದ್ದರು ಮನೆಯಲ್ಲಿ, ದೊಡ್ಡ ಮಾವ, ನಮ್ಮ ಅಮ್ಮನ ದೊಡ್ಡ ತಮ್ಮ ಇವರು. ಅವರು ನಮ್ಮ ಅತ್ತೆ ಅವರ ಅಮ್ಮನ ಮನೆಗೆ ಹೋಗಿದ್ರು, ಹಾಗಾಗಿ ವೆಯ್ಟ್ ಮಾಡ್ತಾಯಿದ್ರು. ಬರ್ತೀನಿ ಅಂತ ಹೇಳಿದ್ದಾರೆ, ಇವತ್ತು ಬಂದಿಲ್ಲ ಇನ್ನು ಅಂತ ಅಂದ್ಬಿಟ್ಟು ಕೂತ್ಕೊಂಡು ವೆಯ್ಟ್ ಮಾಡ್ತಾಯಿದ್ರು. ಸೊ ಅವರನ್ನು ಮಾತಾಡಿಸಿ ಹಾಗೆ ಒಳಗಡೆ ಹೋಗ್ತಾ ಇದ್ದೀವಿ. ಅಮ್ಮನ ಮುಖದಲ್ಲಿರುವಂತಹ ಖುಷಿಗೆ ಪಾರವೇ ಇಲ್ಲ ಅಂತ ಹೇಳ್ಬೋದು. ಎಲ್ಲ ಹೆಣ್ಮಕ್ಳು ಕೂಡ ಮನೆಗೆ ಬರೋದಂತ ಹೇಳಿದರೆ ಅಮ್ಮನಿಗೆ ಹಾಗೆ ಅಲ್ವಾ, ಎಷ್ಟು ಖುಷಿ ಪಡ್ತಾರೆ ಅಮ್ಮಂದಿರೆಲ್ಲ. ನಾಳೆ ದಿನ ನಾವು ಕೂಡ ಅಷ್ಟೇ, ನಮ್ಮ ಮಕ್ಕಳನ್ನು ಮದುವೆ ಮಾಡಿ ಕೊಟ್ಟ ನಂತರ ನಮ್ಮ ಮನೆಗೆ ಮಕ್ಕಳು ಬರ್ತಾ ಇದ್ದಾರೆ ಅಂತ ಹೇಳಿದಾಗ ಅದರಲ್ಲಿರುವಂತಹ ಖುಷಿ ಯಾವುದರಲ್ಲಿ ಕೂಡ ಸಿಗಲ್ಲ ಅಂತ ಅನಿಸತ್ತೆ ನನಗೆ.
ಅಮ್ಮನ ಮನೆಗೆ ಬಂದಾಯಿತು. ಇದು ನಮ್ಮ ಅಮ್ಮನ ಮನೆ ಕಿಚನ್ ನೋಡಿ. ಈಗ ಗಂಟೆ 11:15 ಆಯಿತು. ಗಂಟೆ 11:15 ಆಯಿತು. 11:15 ಆಗುವಾಗ ಬಂದು ಇವತ್ತು ಸ್ವಲ್ಪ ಲೇಟ್ ಆಯಿತು ಅಂತ ಹೇಳ್ಬೋದು. ಇಲ್ಲ ಅಂತ ಹೇಳಿ ಸ್ವಲ್ಪ ಬೇಗನೆ ರೀಚ್ ಆಗ್ತೇವೆ. ಅಂದರೆ ರೋಡ್ ಸರಿ ಇಲ್ಲದೆ ಇರೋದ್ರಿಂದ ಸ್ವಲ್ಪ ಲೇಟ್ ಆಯಿತು. ನಮ್ಮಮ್ಮ ನೋಡಿ ಅಡಿಗೆ ಎಲ್ಲ ಆಯಿತು. ಅಡಿಗೆ ಎಲ್ಲ ಆಗಿ ಎಲ್ಲ ರೆಡಿ ಮಾಡಿ ಕೂತ್ಕೊಂಡಿದ್ದಾರೆ. ಜ್ಯೂಸ್ ಮಾಡ್ತಾ ಇದ್ದಾರೆ, ನಿಂಬೆ ಜ್ಯೂಸು. ಯಾವಾಗಲೂ ಅಷ್ಟೇ ಬರಬೇಕಿದ್ರೆ ಏನಾದರೂ ಜ್ಯೂಸ್ ಎಲ್ಲ ಮಾಡಿ ರೆಡಿ ಮಾಡಿರ್ತಾರೆ. ನಾವು ಪ್ರತಿ ಬಾರಿ ಮನೆಗೆ ಬರಬೇಕಿದ್ರು ಅಷ್ಟೇ ಯಾವಾಗಲೂ ಅಮ್ಮ ಜ್ಯೂಸ್ ರೆಡಿ ಮಾಡ್ತಾಯಿದ್ರು. ಇವತ್ತು ನಾವು ಬಂದ ನಂತರ ಇವಾಗ ಮಾಡ್ತಾಯಿದ್ದಾರೆ. ಇವತ್ತು ನಿಂಬೆ ಶರ್ಬತ್ ಮಾಡಿದರು. ಇಲ್ಲಾಂತ ಹೇಳಿದರೆ ಏನಾದರೂ ಎಸೆನ್ಸ್ ಇದ್ದರೆ ಅದರಿಂದ ಜ್ಯೂಸ್ ಎಲ್ಲ ಮಾಡಿ ಫ್ರಿಜ್ಜಲ್ಲಿ ಆಲ್ರೆಡಿ ಮಾಡಿ ಇಡ್ತಾಯಿದ್ರು. ನಾವು ಬಂದು ಹಾಗೆ ಕುಡಿತಾ ಇದ್ವಿ. ಇವತ್ತು ನಿಂಬೆ ಹಣ್ಣಿತ್ತು, ಅದರಿಂದ ಜ್ಯೂಸ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಅದರದ್ದೇ ಜ್ಯೂಸ್ ಮಾಡಿದರು. ನಮಗೂ ಕೂಡ ಸುಸ್ತಾಗಿತ್ತು, ಟ್ರಾವೆಲಿಂಗ್ ಮಾಡಿ ತುಂಬಾ ಸುಸ್ತಾಗಿತ್ತು. ಹಾಗಾಗಿ ನಿಂಬೆ ಶರ್ಬತ್ತು ಒಂದು ಒಳ್ಳೆ ಎನರ್ಜಿಕ್ ಡ್ರಿಂಕ್ ಅಂತ ಹೇಳ್ಬೋದು. ಸೊ ಹಾಗಾಗಿ ಅಮ್ಮ ಇವಾಗ ರೆಡಿ ಮಾಡ್ತಾ ಇದ್ದಾರೆ. ನಮ್ಮ ಆದ್ವಿ ಬಂದು ಇಲ್ಲಿ ಕೆಲಸ ಮಾಡೋದಕ್ಕೆ ಶುರು ಮಾಡಿದ್ದಾಳೆ. ಅಮ್ಮ ಅಲ್ಲಿ ಇಲ್ಲಿ ಎತ್ತಿಟ್ಟಿರುವಂತಹ ಕೆಲವೊಂದು ಸಾಮಾನುಗಳನ್ನೆಲ್ಲ ತೆಗೆದು ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ ಇಡ್ತಾ ಇದ್ಲು. ಅವಳು ಇನ್ನೂ ಹೋಗೋ ತನಕ ಏನಾದರೂ ಕೆಲಸ ಮಾಡ್ತಾನೆ ಇರ್ತಾಳೆ. ಜ್ಯೂಸ್ ಅಂತೂ ತುಂಬಾ ಚೆನ್ನಾಗಿತ್ತು. ಉಪ್ಪು ಎಲ್ಲ ಹಾಕಿಬಿಟ್ಟು ಸ್ವಲ್ಪ ಖಡಕ್ಕಾಗಿ ಮಾಡ್ತಾರೆ ನಮ್ಮಮ್ಮ ನಿಂಬೆ ಶರ್ಬತ್ತು. ಸಕ್ಕರೆ ಕೂಡ ಸ್ವಲ್ಪ ಜಾಸ್ತಿ ಹಾಕ್ತಾರೆ, ಉಪ್ಪು ಕೂಡ ಅಷ್ಟೇ ಜಾಸ್ತಿ ಹಾಕಿಬಿಟ್ಟು ಈ ಸೋಡಾ ಶರ್ಬತ್ ಏನಿದೆ ನೋಡಿ ಅದು ಆ ಥರ ಆಗತ್ತೆ. ಅಷ್ಟು ಚೆನ್ನಾಗಿ ಮಾಡ್ತಾರೆ. ಅಮ್ಮ ಜ್ಯೂಸ್ ಮಾಡಿಕೊಟ್ರು ಎನರ್ಜಿಗೆ. ಯಾವಾಗಲೂ ಇಲ್ಲಿಗೆ ಬರಬೇಕಿದ್ರೆ ಮನೆ ಫುಲ್ಲು ಜನ ಇರ್ತಾಯಿದ್ರು. ತಮ್ಮಂದು, ನಾದಿದ್ದು, ಆಮೇಲೆ ತಂಗಿ ಮಕ್ಕಳದೆಲ್ಲರದ್ದು ನೆನಪಾಗ್ತದೆ. ಎಲ್ಲರೂ ಒಟ್ಟಿಗಿದ್ರೆ ತುಂಬ ಖುಷಿ. ಇವತ್ತು ನಾವು ಮಾತ್ರ, ಅಮ್ಮ ಮತ್ತು ನಾವು. ಮದುವೆ ಆಲ್ಬಮ್ ಬಂದಿದೆ, ಹಾಗಾಗಿ ನೋಡ್ತಾ ಇದ್ದೇವೆ ಅದನ್ನು ಕೂತ್ಕೊಂಡು. ಅವಳು ಫಸ್ಟ್ ನಾನು ನೋಡ್ತೇನೆ, ನಂತರ ನೀವು ನೋಡಿ ಅಂತ ಹೇಳಿದ್ದು. ಹಾಗಾಗಿ ಅದು ನನಗೆ ಅವಳ ಜೊತೆ ನೋಡಿದರೆ ಅಷ್ಟೊಂದು ಸರಿ ಆಗೋದಿಲ್ಲ. ಅವಳು ನೋಡಿ ಆದ ನಂತರ ನಾನು ನೋಡಬೇಕು. ಇದರದ್ದು ನಾನು ಸಪ್ರೇಟ್ ವೀಡಿಯೋ ಮಾಡಿ ಹಾಕ್ತೀನಿ, ಎಲ್ಲವನ್ನು ಕೂಡ ತೋರಿಸ್ತೀನಿ ನಿಮಗೆ. ಸಪ್ರೇಟ್ ಒಂದು ಆಲ್ಬಮ್ ವೀಡಿಯೋ ಅಂತ ಅಂದ್ಬಿಟ್ಟು ಸಪ್ರೇಟಾಗಿ ವೀಡಿಯೋ ಮಾಡಿ ಹಾಕ್ತೀನಿ. ಚೆನ್ನಾಗಾಗಿದೆ ಆಲ್ಬಮ್ ಮಾತ್ರ, ತುಂಬ ಚೆನ್ನಾಗಿ ಮಾಡಿದ್ದಾರೆ, ಚೆನ್ನಾಗಿದೆ. ಮದುವೆ ಟೈಮ್ ಇದ್ದು ನೆನಪಾಗ್ತಾ ಉಂಟು. ಮೆಹಂದಿ ಫೋಟೋಸ್ ಎಲ್ಲ ನೋಡ್ತಾ ಇರಬೇಕಿದ್ರೆ ಅದೇ ನೆನಪಾಗ್ತಾ ಉಂಟು. ಮೆಹಂದಿ ದಿನದ್ದೇ ನೆನಪಾಗ್ತಾ ಉಂಟು. ಅದು ನಮ್ಮ ಮಾವನ ಮನೆ, ಆ ಕಡೆ ನಿಮಗೆ ಕಾಣಿಸ್ತಾ ಇರ್ಬೋದು ಮಾವನ ಮನೆ. ಅಲ್ಲಿ ಯಾರಿಲ್ಲ ಇವತ್ತು, ಎಲ್ಲರೂ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಇನ್ನು ಮಧ್ಯಾಹ್ನ ಒಂದು 3-4 ಗಂಟೆ ಹೊತ್ತಿಗೆ ಬರ್ತಾರೆ ಅವರು ಕೂಡ. ಮಾವ, ಅತ್ತೆ, ಹಾಗೆ ಮಾವನ ಮಕ್ಕಳು. ತುಂಬ ಬೋರ್ ಆಗ್ತಾ ಇದೆ ಮಾತ್ರ ಇವತ್ತು, ಯಾರಿಲ್ಲ ಅಲ್ವಾ ಇಲ್ಲಿ. ಇಲ್ಲ ಅಂತ ಹೇಳಿದರೆ ಈ ಮನೆಗೆ ಬಂದರೆ ಇಲ್ಲಿ ಮನೆ ಪೂರ್ತಿ ಜನ ಇರ್ತಾಯಿದ್ರು. ಅಂದರೆ ನಾವು ಏನಾದರೂ ಗಮ್ಮತ್ತಿದ್ರೆ ಮಾತ್ರ ಇಲ್ಲಿಗೆ ಬರ್ತಾಯಿದ್ವಿ. ಏನಾದರೂ ಇವಾಗ ತಮ್ಮ ಎಲ್ಲ ಬಂದರೆ ಆ ಟೈಮಲ್ಲಿ ಬರ್ತೇವೆ. ಮತ್ತು ತಂಗಿ ಎಲ್ಲ ಬರ್ತೇನೆ ಅಂತ ಹೇಳಿದರೆ ಅವರು ಬರ್ತೇವೆ ಅಂತ ಹೇಳಿದಾಗ ನಾವು ಕೂಡ ಬರ್ತಾಯಿದ್ವಿ. ಹಾಗಾಗಿ ಫುಲ್ ಜನ ಇರ್ತಾಯಿದ್ರು. ಯಾವಾಗ ಬಂದರೂ ಕೂಡ ಫುಲ್ ಜನ ಇರ್ತಾಯಿದ್ರು. ಮನೆ ಪೂರ್ತಿ, ಮನೆ ತುಂಬ ಜನ ಇರ್ತಾಯಿದ್ರು. ಇವತ್ತು ಯಾರೂ ಇಲ್ಲ, ಅಮ್ಮ ಮಾತ್ರ ಇದ್ದಾರೆ. ಆ ಕಡೆ ಮಾವನವರು ಕೂಡ ಇಲ್ಲ. ಹಾಗೆ ಬೋರ್ ಆಗ್ತಾ ಇದೆ. ಅಡುಗೆ ಎಲ್ಲ ಅಮ್ಮಂದು ಆಗಿದೆ ಆಲ್ರೆಡಿ. ನಾವು ಬರಬೇಕಿದ್ರೇ ಅಮ್ಮ ಅಡುಗೆ ಎಲ್ಲ ಮಾಡಿ ಮುಗಿಸಿದ್ದಾರೆ. ಏನೇನೆಲ್ಲ ಮಾಡಿದ್ದಾರೆ ಅಂತ ತೋರಿಸ್ತೀನಿ, ಊಟ ಮಾಡಬೇಕಿದ್ರೆ ತೋರಿಸ್ತೀನಿ. ಹಾಗೆ ಇವತ್ತು ಅಮ್ಮ ಅಡುಗೆ ಏನು ಮಾಡಿದರು ಅಂತ ತೋರಿಸ್ತಾ ಇದ್ದೀನಿ. ರೊಟ್ಟಿ ಇತ್ತು, ಕೋರಿ ರೊಟ್ಟಿ ಅಂತ ಹೇಳ್ತೀವಲ್ವ, ಅದಿತ್ತು. ಹಾಗೆ ಚಿಕನ್ ಸಾರಿತ್ತು. ಚಿಕನ್ ಸಾರಿಗೆ ನಮ್ಮಮ್ಮ ಯಾವಾಗಲೂ ಅಷ್ಟೇ ಚಿಕನ್ ತರಬೇಕಿದ್ರೆ ಅದ್ರ ಜೊತೆಗೆ ಎಗ್ ಹಾಕಿ ಕೊಡಿ ಅಂತ ಕೇಳಿದ್ರು. ಈ ಥರ ಎಗ್ ಹಾಕಿ ಕೊಡ್ತಾರೆ. ಅದು ಸಖತ್ ಟೇಸ್ಟ್ ಆಗುತ್ತೆ ಮಾತ್ರ. ಈ ಚಿಕನ್ ಸಾರಿನ ಜೊತೆ ಅದನ್ನು ಹಾಕಿ ಮಾಡಿದರೆ ತಿನ್ನೋದಕ್ಕೆ
ತುಂಬಾ ಸೂಪರಾಗಿರುತ್ತೆ. ನನಗಂತೂ ತುಂಬ ಇಷ್ಟ ಈ ಥರ ಎಗ್ ಚಿಕನ್ ಸಾರಿನ ಜೊತೆ ಹಾಕಿ ಮಾಡೋದಂತ ಹೇಳಿದರೆ. ಅದು ಏನು ಗೊತ್ತಾ, ಕೋಳಿಯ ಹೊಟ್ಟೆ ಒಳಗಡೆ ಇರುತ್ತಲ್ವ ಆ ಎಗ್ ಅದೊಂಥರ ಚೆನ್ನಾಗಿರುತ್ತೆ, ರುಚಿ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಹಾಗೆ ಇವತ್ತಿನ ಊಟಕ್ಕೆ ಚಿಕನ್ ಸಾರು, ಚಿಕನ್ ಪುಳಿ ಮುಂಚಿ ಇತ್ತು, ರೊಟ್ಟಿ ಇತ್ತು, ಅನ್ನ ಇತ್ತು, ನಂತರ ರಸಮ್ ಮಾಡಿದರು. ರಸಮ್ ಕೂಡ ಅಷ್ಟೇ ತುಂಬ ಟೇಸ್ಟಿಯಾಗಿತ್ತು. ಸೊ ಒಂದು ಒಳ್ಳೆ ರೀತಿಯಾದಂತಹ ಭೋಜನ ಅಂತ ಹೇಳ್ಬೋದು. ಇವತ್ತು ಮಧ್ಯಾಹ್ನದ ಅಡುಗೆ ಅಂತೂ ಸೂಪರಾಗಿತ್ತು. ಹಾಗೆ ಈ ಪಾಪು ಯಾರು ಗೊತ್ತಾ, ನಮ್ಮ ಮಾವನ ಮಗಳು. ನನ್ನ ರೆಗ್ಯುಲರ್ ವ್ಯೂವರ್ಸ್ ಆದರೆ ಗೊತ್ತಿರತ್ತೆ ಅಂತ ಅಂದ್ಕೋತೀನಿ. ಇದಕ್ಕಿಂತ ಹಿಂದೆ ನಾನು ವಿಡಿಯೋದಲ್ಲಿ ತೋರಿಸಿದ್ದೀನಿ ನಮ್ಮ ಪುಟಾಣಿನ. ಈ ಪುಟಾಣಿ ಹೆಸರು ಮನ್ವಿ ಸಾಯಿ ಅಂತ ಅಂದ್ಬಿಟ್ಟು ನಾವು ತುಂಬ ಹೊತ್ತಿಂದ ವೆಯ್ಟ್ ಮಾಡ್ತಾ ಇದ್ವಿ ಇವಳಿಗೋಸ್ಕರ ಅಂತ ಕಾಯ್ತಾ ಇದ್ವಿ. ಇವಳು ಅಂದರೆ ಇವರು ದೇವಸ್ಥಾನಕ್ಕೆ ಹೋಗಿದ್ರು. ನಾನು ಹೇಳಿದ್ದೆ ಅಲ್ವಾ, ಮಾವನವರು ದೇವಸ್ಥಾನಕ್ಕೆ ಹೋಗಿದ್ದಾರೆ ಅಂತ ಅಂದ್ಬಿಟ್ಟು. ಸೊ ಅವರು ಬಂದರು, ಒಂದು 4 ಗಂಟೆ ಹೊತ್ತಾಗುವಾಗ ಬಂದರು ಅವರು. ಹಾಗಾಗಿ ತುಂಬ ಅದು ತುಂಬ ಸುಸ್ತಾಯಿತು ಅಂತ ಹೇಳ್ಬೋದು, ನಮಗೆ ಲೇಟ್ ಆಯಿತು ಅಂತ ಹೇಳ್ಬೋದು, ಸ್ವಲ್ಪ ಲೇಟ್ ಆಯಿತು. ಹಾಗಾಗಿ ಇವಾಗ ನಮ್ಮ ಮನೆಗೆ ಬಂದಿದ್ದಾಳೆ, ಅವ್ರ ಮನೆಯಿಂದ ಬಂದು ಇಲ್ಲಿ ಆಟ ಆಡ್ತಾ ಇದ್ದಾಳೆ. ನಾವು ಮಾತಾಡಿಸ್ತಾ ಇದ್ದೀವಿ. ತುಂಬ ಖುಷಿ ಆಗುತ್ತೆ ಅವಳ ಜೊತೆ ಮಾತಾಡೋದಿರ್ಬೋದು, ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದಿರ್ಬೋದು. ನಾವೇನಾದರೂ ಕೇಳಿದರೆ ಅವಳೇನಾದರೂ ಹೇಳೋದು, ಈ ಥರ ಎಲ್ಲ ತುಂಬ ಅಂದರೆ ತುಂಬಾ ಖುಷಿ ಆಗುತ್ತೆ. ಅವಳ ಮುದ್ದಾದಂತಹ ಮಾತುಗಳು ಇದನ್ನೆಲ್ಲ ಕೇಳೋದಕ್ಕೆ ತುಂಬ ಖುಷಿಯಾಗುತ್ತೆ. ತುಂಬ ಒಂದು ಕ್ಯೂಟಾದಂತಹ ಮಗು ಅಂತ ಹೇಳ್ಬೋದು. ಹಾಗೆಯೇ ಅವಳ ಅಮ್ಮನ ನಾವು ಯಾರು ಕೂಡ ನಮ್ಮ ಅಮ್ಮ ಅಂತ ಹೇಳೋ ಹಾಗೆಲ್ಲ. ಹೇಳಿದರೆ ಅವಳ ಅಮ್ಮನಿಗೆ ಹೋಗಿ ಸರಿ ಪೆಟ್ಕೊಡ್ತಾಳೆ ಅವಳು. ಈ ವಿಡಿಯೋದಲ್ಲಿ ತೋರಿಸ್ತೀನಿ ನಾನು ನಿಮಗೆ, ನೋಡಿ ನೀವು ಕೂಡ ಏನೆಲ್ಲ ಮಾಡ್ತಾಳೆ ಅವಳು ಅಂತ ಅಂದ್ಬಿಟ್ಟು. ತುಂಬ ಖುಷಿ ಆಯಿತು. ಒಂದು 2 ಗಂಟೆ ಹೊತ್ತು ಅವಳ ಜೊತೆ ನಾವು ಸ್ಪೆಂಡ್ ಮಾಡಿರುವಂತಹ ಟೈಮು ತುಂಬಾ ಒಂದು ಹ್ಯಾಪಿಯಾಗಿತ್ತು ಅಂತ ಹೇಳ್ಬೋದು. ಸಾರಿ ಅಮ್ಮ, ಪಾಪ ಪಾಪ. ಸಾರಿ ಪಲ್ಲೆ, ಸಾರಿ ಪಲ್ಲೆ. వచ్చి పాప బుప్పలు అమ్మ బుప్పలు కొరచి పెట్టు. యప్పు పాప పాప ఓ ಈ ಥರ ಮಾಡ್ತಾಳೆ ಅವಳು. ಅವಳಮ್ಮನ ಯಾರು ಕೂಡ ನನ್ನಮ್ಮ ಅಂತ ಹೇಳೋ ಹಾಗಿಲ್ಲ. ಹೇಳಿದ ಕೂಡಲೇ ಅವಳಿಗೆ ಪೆಟ್ಟು ಕೊಡ್ತಾಳೆ, ಹೇಳಿದವ್ರಿಗೆ ಏನು ಮಾಡಲ್ಲ. ಅವಳ ಅಮ್ಮನಿಗೆ ಹೋಗಿ ಪೆಟ್ಟು ಕೊಡ್ತಾಳೆ, ಆಮೇಲೆ ಮುದ್ದು ಮಾಡ್ತಾಳೆ. ಸಾರಿ ಅಮ್ಮ, ಸಾರಿ, ಅದು ಸುಮ್ಮನೆ ಅಮ್ಮ, ಸುಮ್ಮನೆ ಅಂತ ಹೇಳ್ತಾ ಇರ್ತಾಳೆ. ಪೊಕ್ಕಡೆ ಪೊಕ್ಕಡೆ ಅಂತ ಹೇಳ್ತಾಳೆ ನಮ್ಮ ಭಾಷೆಯಲ್ಲಿ. ತುಂಬ ನಕ್ಕಿದ್ವಿ ಸ್ನೇಹಿತರೆ. ಅವಳನ್ನು ನೋಡಿ ಒಂಥರ ಕಾಮಿಡಿ ಅಂತ ಅನ್ನಿಸ್ತಾ ಇತ್ತು ನಮಗೆ. ಅವಳನ್ನು ನೋಡ್ತಾ ಇರಬೇಕಿದ್ರೆ ಒಂದೊಂದು ಸಲ ದುರ್ಗುಟ್ಟಿಕೊಂಡು ನೋಡ್ತಾಳೆ, ಏನಾದರೂ ಯಾರಾದರೂ ಹೇಳಿದರೆ. ಈ ಥರ ಎಲ್ಲ ಇದ್ಲು. ಇವಾಗ ವಿಡಿಯೋ ಎಡಿಟ್ ಮಾಡಬೇಕಿದ್ರು ಅಷ್ಟೇ ತುಂಬ ಹಿಡ್ಕೊಂಡು ಮುದ್ದು ಮಾಡಬೇಕು ಅಂತ ಅನ್ನಿಸ್ತಾ ಇತ್ತು ನನಗೆ ಅವಳನ್ನು. ಸುಜಿ ಚಿಕ್ಕಂತು ಕಬಲೆ ಚಿಕ್ಕಿಲೊಲ್ಲೊಲ್ದುಲೆ ಚಿಕ್ಕಿ So high I'm hypnotized. What's up is down, what's left is right. Chasing stars and holding you. I can't see the end, but we'll see it through. ಈಗ ಸಂಜೆ ಟೈಮ್ ಸ್ನೇಹಿತರೆ, ಸಂಜೆ ನಮ್ಮ ನೇಬರ್ ಮನೆಗೆ ಬಂದಿದ್ದೀವಿ. ನಾವು ಯಾವಾಗಲೂ ಅಷ್ಟೇ ಅಮ್ಮನ ಮನೆಗೆ ಬಂದಾಗ ಇಲ್ಲಿ ನೇಬರ್ ಮನೆಗೆ ಬಂದು ಮಾತಾಡಿಸ್ಕೊಂಡೇ ಹೋಗ್ತೀವಿ. ನೇಬರ್ ಅಂತ ಹೇಳೋದಕ್ಕಿಂತ ಅವ್ರನ್ನ ನಮ್ಮ ಫ್ಯಾಮಿಲಿ ಅಂತಲೇ ಹೇಳ್ಬೋದು. ನಮ್ಮೆಲ್ಲ ಕಷ್ಟ ಸುಖಗಳಲ್ಲಿ ಅವರು ಭಾಗಿಯಾಗಿ ಅವರಿಂದ ಎಷ್ಟು ಸಾಧ್ಯನೋ ಅಷ್ಟು ಹೆಲ್ಪ್ ಮಾಡ್ತಾ, ಎಷ್ಟೋ ವರ್ಷಗಳಿಂದ ಅಂತ ಹೇಳ್ಬೋದು ನಮಗೆ ಎಷ್ಟೊಂದು ಹೆಲ್ಪ್ ಮಾಡಿದ್ದಾರೆ ಅಂತ ಹೇಳಿದರೆ ಈ ವಿಡಿಯೋದಲ್ಲಿ ಯಾಕೋ ಹೇಳಬೇಕು ಅಂತ ಅನ್ನಿಸ್ತು. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ. ತುಂಬ ಹೆಲ್ಪ್ ಮಾಡ್ತಾಯಿದ್ರು. ಪ್ರತಿಯೊಂದು ಕಷ್ಟದಲ್ಲಿ ಕೂಡ ನಮಗೆ ಅವರು ಹೆಲ್ಪ್ ಮಾಡ್ತಾಯಿದ್ರು.
ಈ ರೀತಿ ಇದ್ದಾಗ ನಮಗೆ ನೇಬರ್ಸ್ ಅಂತ ಹೇಳೋದಕ್ಕಿಂತ ಫ್ಯಾಮಿಲಿ ಅಂತಲೇ ಹೇಳ್ಬೋದಲ್ವಾ. ಸೊ ಹಾಗಾಗಿ ಇವಾಗ ಅಲ್ಲಿಗೆ ಬಂದಿದ್ದೀವಿ. ಅಲ್ಲಿ ಎಳ್ನೀರಿದೆ ಕುಡ್ಕೊಂಡು ಹೋಗಿ ಅಂತ ಹೇಳಿದರು. ಚಿಕ್ಕ ಒಂದು ತೆಂಗಿನ ಮರ ಇತ್ತು, ಅದರಿಂದ ಇವಾಗ ಎಳ್ನೀರು ತೆಗೆದು ಕುಡಿತಾ ಇದ್ದೀವಿ. ಯಾವಾಗಲೂ ಅಷ್ಟೇ, ನಾವು ಇಲ್ಲಿಗೆ ಅಮ್ಮನ ಮನೆಗೆ ಬಂದರೆ ಆಯಿತು, ಇಲ್ಲಿಗೆ ಬರೋದು ಮಿಸ್ ಮಾಡೋದೇ ಇಲ್ಲ ನಾವು. ಇಲ್ಲೊಬ್ರು ಅಜ್ಜಿ ಇದ್ದಾರೆ, ಅವ್ರನ್ನ ಕೂಡ ಮಾತಾಡಿಸಿಕೊಂಡು ಹೋಗ್ತೀವಿ. ನನ್ನ ಹೆರಿಗೆ ಟೈಮಲ್ಲೆಲ್ಲ ನನ್ನ ಜೊತೆ ಹಾಸ್ಪಿಟಲ್ಗೆ ಬಂದು ಅಲ್ಲಿ ಅವರು ನನ್ನ ಜೊತೆ ಇದ್ದು ನನಗೆ ಧೈರ್ಯ ಹೇಳಿ ಇದೆಲ್ಲ ಮಾಡಿದರು. ಅದೇ ನಾನು ಹೇಳಿದೆ ಅಲ್ವಾ, ಹೆಲ್ಪ್ ಅಂತ ಹೇಳಿದರೆ ಅದು ಅಂದರೆ ಒಬ್ಬರ ಋಣನ ತೀರಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತೀವಿ, ಆ ಥರ ಅಂತಲೇ ಹೇಳ್ಬೋದು. ಎಲ್ರಿಗೂ ಕೂಡ ಅಷ್ಟೇ, ನಮ್ಮ ಫ್ಯಾಮಿಲಿಯ ಎಲ್ರಿಗೂ ಕೂಡ ತುಂಬ ಅಂದರೆ ತುಂಬಾ ಹೆಲ್ಪ್ ಮಾಡ್ತಾರೆ ಇವರು. ಸೊ ಹಾಗಾಗಿ ಇವಾಗ ಬಂದು ಎಳ್ನೀರು ಸ್ವಲ್ಪ ನಮ್ಮ ಹಸ್ಬೆಂಡ್ ತೆಗೆದ್ರು. ಅವರಿಗೆ ಭಯ ಆಯಿತು, ಎಲ್ಲಿ ಬಿದ್ದುಬಿಡ್ತೀನೋ ಅಂತ ಅಂದ್ಬಿಟ್ಟು ಭಯ ಆಗಿ ಸ್ವಲ್ಪ ತೆಗೆದು ಆಮೇಲೆ ಇಳಿದ್ರು. ನಂತರ ಅವರೇ ತೆಗಿತಾ ಇದ್ದಾರೆ ಇವಾಗ ಇಲ್ಲಿ. ಸೊ ಇವಾಗ ತೆಗೆದು ಇಬ್ಬರು ಕೂಡ ಕಟ್ ಮಾಡಿ ಕೊಡ್ತಾ ಇದ್ದಾರೆ. ಅವರು ಕೂಡ ಕುಡಿತಾ ಇದ್ದಾರೆ, ನಮಗೆ ಕೂಡ ಕಟ್ ಮಾಡಿ ಕೊಡ್ತಾ ಇದ್ದಾರೆ. ಸೊ ಇಷ್ಟೇ ಸ್ನೇಹಿತರೆ, ಇವತ್ತಿನ ಒಂದು ಅಮ್ಮನ ಮನೆ ಲಾಗ್ ಇಷ್ಟೇನೆ ಅಂತ ಹೇಳ್ಬೋದು. ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇದನ್ನು ನಾನು ಸಪ್ರೇಟಾಗಿ ಹಾಕ್ತೀನಿ, ಅಂದರೆ ಇದ್ರ ಜೊತೆಗೆ ಬೇರೆ ಯಾವುದೇ ವಿಡಿಯೋನ ನಾನು ತೋರಿಸಲ್ಲ. ಅಮ್ಮನ ಮನೆ ಲಾಗ್ ಅಂತಲೇ ಒಂದು ಸಪ್ರೇಟ್ ವಿಡಿಯೋ ಮಾಡಿ ಹಾಕಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಹಾಗಾಗಿ ವಿಡಿಯೋ ಎಂಡ್ ಆಗ್ತಾ ಇದೆ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಿಗ್ತೀನಿ ನೆಕ್ಸ್ಟ್ ಲಾಗಲ್ಲಿ. ಅಷ್ಟರ ತನಕ ಎಲ್ಲರೂ ಆರೋಗ್ಯವಾಗಿರಿ. ಟೇಕ್ ಕೇರ್, ಬಾಯ್.